ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 7ನೇ ಅಧ್ಯಾಯದಲ್ಲಿ 42ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ಬ್ರಹ್ಮೋವಾಚ ಜಾನೇ ತ್ವಾಮೀಶ ವಿಶ್ವಸ್ಯ ಜಗತೋ ಯೋನಿಬೀಜಯೋಃ ಶಕ್ತೇ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ. ಇದರ ಅಭಿಪ್ರಾಯವನ್ನ ಮೊನ್ನೆ ದಿವಸ ನಾವು ನೋಡಿದ್ದೇವೆ. ಸ್ವಲ್ಪ ಅದರ ವಿವರಣೆಯನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ಹೇಳಬೇಕಾಗಿದೆ. ಆದ್ದರಿಂದ ಮತ್ತೊಮ್ಮೆ ಈ ಶ್ಲೋಕದ ಅಭಿಪ್ರಾಯವನ್ನ ಸಂಕ್ಷೇಪವಾಗಿ ನೋಡ್ತಾ ಆ ಶ್ಲೋಕದ ವಿವರಣೆಯನ್ನ ನೋಡೋಣ. ಬ್ರಹ್ಮದೇವರು ಹೇಳುವ ಮಾತಿದು. ಆ ಬ್ರಹ್ಮದೇವರು ಇಲ್ಲಿ ಮೇಲ್ನೋಟಕ್ಕೆ ಶಿವನನ್ನ ಸ್ತೋತ್ರ ಮಾಡಿದಂತೆ ಕಾಣಿಸ್ತಾ ಇದೆ. ಇದು ಶೈವ ಮತಾನುಸಾರವಾಗಿ ಅವರು ಬ್ರಹ್ಮ ನಿರಂತರಂ ಅಂತ ಏನಿದೆ, ಅದ್ವಿತೀಯ ಬ್ರಹ್ಮನೇ ಜಗತ್ತಿಗೆ ಪರಮಕಾರಣ ಅಂತ ಈ ರೀತಿ ಕೆಲವರು ಹೇಳ್ತಾರೆ. ವ್ಯಾಖ್ಯಾನವನ್ನ ನೋಡ್ತಾ ಹೋದರೆ ಜೀವ ಗೋಸ್ವಾಮಿ ವ್ಯಾಖ್ಯಾನ ಮತ್ತು ವಿಶ್ವನಾಥ ವ್ಯಾಖ್ಯಾನ ಮುಂತಾದವರು ಯಾವ ಶೈವರು ಅದ್ವಿತೀಯನಾದ ಬ್ರಹ್ಮನೇ ಜಗತ್ತಿಗೆ ಪರಮಕಾರಣ ಅಂತ ಹೇಳ್ತಾರೋ ಆ ಬ್ರಹ್ಮನು ನೀನೇ ಆಗಿದ್ದಿ ಅಂತ ಶಿವನನ್ನ ಕುರಿತು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಒಂದೇ ಪರಮಾತ್ಮ ತತ್ವವನ್ನ ಬೇರೆ ಬೇರೆ ಮತದವರು ಬೇರೆ ಬೇರೆ ರೀತಿಯಿಂದ ಉಪಾಸನೆ ಮಾಡ್ತಾರೆ ಅಂತ ಬೇರೆ ಬೇರೆ ವ್ಯಾಖ್ಯಾನಕಾರರೆಲ್ಲ ಹೇಳಿದ್ದಾರೆ. ಎಲ್ಲವೂ ಸರಿ ಅಂತ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಒಂದೇ ಪರಮಾತ್ಮ ತತ್ವ, ಅದನ್ನ ಬೇರೆ ಬೇರೆ ಮತದವರು ಬೇರೆ ಬೇರೆ ರೀತಿಯಿಂದ ಉಪಾಸನೆ ಮಾಡ್ತಾರಷ್ಟೇ ಅಂತ. ಆದರೆ ಅದು ಸರಿಯಲ್ಲ. ಯಾಕೆ ಅಂದ್ರೆ ಒಂದೇ ತತ್ವ, ಅದಕ್ಕೆ ಬೇರೆ ಬೇರೆ ಮತದವರು ಹೇಳುವ ಪರಸ್ಪರ ವಿರುದ್ಧವಾದ ಅಪ್ರಾಮಾಣಿಕವಾದ ಲಕ್ಷಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರು ಹೇಳುವ ಲಕ್ಷಣಗಳು ಪರಸ್ಪರ ವಿರುದ್ಧವಾದದ್ದು. ಆದ್ದರಿಂದ ಅದು ಎಲ್ಲವೂ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಬಾರಿ ವಿರುದ್ಧವಾದದ್ದು ಕೂಡ ಭಗವಂತನಲ್ಲಿ ಅಚಿಂತ್ಯದ್ಭುತ ಶಕ್ತಿಯಿಂದ ಕೂಡಿಸ್ಬೋದು, ಪರಿಹಾರ ಮಾಡ್ಬೋದು ಆ ವಿರೋಧವನ್ನ. ಯಾವಾಗ ಅಂದ್ರೆ ಅದು ಪ್ರಾಮಾಣಿಕವಾಗಿದ್ದರೆ ಮಾತ್ರ.
ಪ್ರಾಮಾಣಿಕವಾದದ್ದೇ ಭಗವಂತನಲ್ಲಿ ವಿರುದ್ಧವಾದ ಧರ್ಮಗಳು ಕಂಡ್ರೆ ಆವಾಗ ಅಚಿಂತ್ಯದ್ಭುತ ಶಕ್ತಿಯಿಂದ ಕೂಡಿಸ್ಬೇಕು. ಅಪ್ರಾಮಾಣಿಕವಾದಂತಹ ವಿರೋಧಗಳನ್ನ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಸ್ಪರವಾಗಿ ಮತದವರು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಪರಮಾತ್ಮ ತತ್ವ ಅದು ಅಪ್ರಾಮಾಣಿಕ ಮತ್ತು ವಿರುದ್ಧವಾದದ್ದು. ಹಾಗಾಗಿ ಅದನ್ನ ಹಾಗೆ ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕೆಲವು ವ್ಯಾಖ್ಯಾನಕಾರರು ಇಲ್ಲಿ ಶಿವ ಮತ್ತು ಶಕ್ತಿ ಅನ್ನೋ ಏನು ಪದಗಳಿದ್ದಾವೆ, ಶಕ್ತೇಹೇ ಶಿವಸ್ಯ ಅನ್ನೋ ಪದಗಳಿಗೆ ಬೇರೆ ಅರ್ಥವನ್ನೇ ಮಾಡಿದ್ದಾರೆ. ಶಕ್ತಿ ಅಂದ್ರೆ ತ್ರಿಗುಣಾತ್ಮಕವಾದ ಪ್ರಕೃತಿ ಅಂತ ಅರ್ಥ ಮಾಡಿದ್ದಾರೆ. ಶಿವ ಅಂದ್ರೆ ಸುಖಸ್ವರೂಪನಾದ ಜೀವ ಪುರುಷ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಆವಾಗ ಅದರ ಅಭಿಪ್ರಾಯ ಅವ್ರದ್ದು ಶಕ್ತೇಹೇ ಶಿವಸ್ಯ ಚ ಅಂತಂದ್ರೆ ಈ ಹೊಲದಲ್ಲಿ ಬೀಜ ಮಿಲಿತವಾಗುವಂತೆ ಪ್ರಕೃತಿಯಲ್ಲಿ ಪುರುಷ ಮಿಲಿತವಾಗುವುದರಿಂದ ಪ್ರಕೃತಿ ಪುರುಷರೇ ಬೀಜ ಯೋನಿಗಳು. ಇಂಥ ಪ್ರಕೃತಿ ಮತ್ತು ಪುರುಷರಿಗಿಂತ ವಿಲಕ್ಷಣ ಪರಮಾತ್ಮ ಅಂತ ಹೇಳಿದ್ದಾರೆ. ಆದರೆ ನಿರ್ವಾಣಮಯ ಏವಾಯಮಾತ್ಮ ಅಂತ ಒಂದು ಶ್ರುತಿ, ಅದು ಪರಮಾತ್ಮನನ್ನ ಹೇಳ್ತಕ್ಕಂಥದ್ದು. ಜೀವರೆಲ್ಲರೂ ಕೂಡ ಸುಖಸ್ವರೂಪರೇ ಆಗಿದ್ದಾರೆ ಅಂತ ಏನು ಹೇಳ್ತಾರೆ ಅದು ಸರಿಯಲ್ಲ. ಎಲ್ಲಾ ಜೀವರು ಸುಖಸ್ವರೂಪರಲ್ಲ. ಸುಖಸ್ವರೂಪನಾದ ಜೀವ ಅಂತ ಅರ್ಥ ಮಾಡಿದ್ದಾರೆ ಶಿವ ಅನ್ನೋ ಶಬ್ದಕ್ಕೆ. ಎಲ್ಲ ಜೀವರು ಶಿವ ಆಗೋಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ಸುಖಸ್ವರೂಪರಾಗಲಿಕ್ಕೆ ಸಾಧ್ಯ ಇಲ್ಲ. ಜೀವರಲ್ಲಿ ಸಾತ್ವಿಕರು, ರಾಜಸರು, ತಾಮಸರು ಅಂತ 3 ವಿಧವಾದ ಜೀವರಿದ್ದಾರೆ. ಅದರಲ್ಲಿ ಸಾತ್ವಿಕರು ಮಾತ್ರ ಶಿವಶಬ್ದ ವಾಚ್ಯವಾದ ಸುಖಸ್ವರೂಪರು ಅಂತ ಇಟ್ಟುಕೊಳ್ಬಹುದು. ಆದ್ರಿಂದ ಅದು ಸರಿಯಲ್ಲ ವ್ಯಾಖ್ಯಾನ. ಇನ್ನು ಶಿವ ಎಂಬ ಒಬ್ಬ ಜೀವನನ್ನ ಇಟ್ಟುಕೊಂಡು ಅವನಿಗಿಂತ ವಿಲಕ್ಷಣ ಅಂತ ಶಿವಾಂತರ್ಗತ ಭಗವಂತನನ್ನ ಸ್ತೋತ್ರ ಮಾಡಲಿಕ್ಕೆ ಬರ್ತಾ ಇರುವಾಗ, ಪ್ರಕೃತ ಸಂದರ್ಭಕ್ಕೆ ಅದು ಅನುಗುಣವಾಗಿ ಇರುವಾಗ ಸಕಲ ಜೀವ ವಿಲಕ್ಷಣ ಅಂತ ಸ್ತೋತ್ರ ಮಾಡೋ ಅವಶ್ಯಕತೆಯೂ ಇಲ್ಲ. ಹಾಗಾಗಿ ಇಲ್ಲಿ ಶಿವ ಅನ್ನೋ ಶಬ್ದಕ್ಕೆ ಒಬ್ಬನೇ ಶಿವ, ಪಾರ್ವತಿಪತಿಯಾದ ಶಿವನನ್ನೇ ಇಟ್ಟುಕೊಳ್ಳೋಣ. ಆ ಶಿವನೇ ಶಿವಶಬ್ದ ವಾಚ್ಯ ಇಲ್ಲಿ. ಅಂತಹ ಆ ಜೀವನಾದ ಶಿವ ಏನಿದ್ದಾನೆ, ಒಬ್ಬ ಜೀವ, ಅವನಿಗಿಂತ ವಿಲಕ್ಷಣನಾಗಿದ್ದಾನೆ ಶಿವಾಂತರ್ಗತನಾದ ಭಗವಂತ ಅಂತ ಈ ರೀತಿ ಅರ್ಥವನ್ನ ಇಟ್ಟುಕೊಂಡ್ರೆ ಏನೂ ತೊಂದರೆ ಇಲ್ಲ. ಹಾಗಾದ್ರೆ ಈ ಒಂದು ಸ್ತೋತ್ರ ಇದು ಶಿವನನ್ನ ಸ್ತೋತ್ರ ಮಾಡ್ತಾ ಇರೋದೋ ಅಥವಾ ಶಿವಾಂತರ್ಗತನಾದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇರೋದೋ ಅನ್ನೋ ಪ್ರಶ್ನೆ ಉಳಿತದೆ. ಅದಕ್ಕೆ ಹೀಗಿಟ್ಟುಕೊಳ್ಬೇಕು, ಮಿಶ್ರಸ್ತುತಿ ಅಂತ ಕರಿಬೇಕಿದನ್ನ. ಮಿಶ್ರಸ್ತುತಿ ಅಂತಂದ್ರೆ ಶಿವನಲ್ಲಿ ಬರುವಂತಹ ಕೆಲವು ಲಕ್ಷಣಗಳನ್ನ ಶಿವನಲ್ಲೇ ಕೂಡಿಸೋದು, ಶಿವನಲ್ಲಿ ಬರದೇ ಇರತಕ್ಕಂತಹ ಕೆಲವು ಗುಣಗಳನ್ನ ಶಿವಾಂತರ್ಯಾಮಿಯಾದ ಭಗವಂತನಲ್ಲಿ ಕೂಡಿಸೋದು. ಹೀಗಿಟ್ಟುಕೊಂಡು ಇಬ್ಬರನ್ನೂ ಸ್ತೋತ್ರ ಮಾಡ್ತಾ ಇದೆ ಅಂತ ಇಟ್ಟುಕೊಳ್ಬೇಕು. ಶಿವನಿಗಿಂತ ಉತ್ತಮತ್ವ ಮುಂತಾದ ಗುಣಗಳನ್ನ ಶಿವನ ಅಂತರ್ಯಾಮಿಯಾದ ಭಗವಂತನಲ್ಲಿ, ಶಿವನಲ್ಲಿ ಬರಬಹುದಾದಂತಹ ಗುಣಗಳನ್ನ ಶಿವನಲ್ಲಿ ಕೂಡಿಸ್ಕೊಂಡು ಸ್ತೋತ್ರ ಮಾಡೋದು. ಇದರಿಂದ ಏನಾಗತ್ತೆ ಅಂದ್ರೆ ಅಂತರ್ಯಾಮಿಯಾದ ಭಗವಂತ ಪ್ರಸನ್ನನಾದರೆ ಅದರಿಂದ ಶಿವನಿಗೂ ಪ್ರಸನ್ನತೆ ಉಂಟಾಗ್ತದೆ ಅನ್ನೋ ಭಾವನೆಯಿಂದ ಇದು ಯುಕ್ತವಾಗ್ತದೆ. ಇದನ್ನ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತರ್ಯಾಮ್ಯಪೇಕ್ಷೆಯ ಶಕ್ತೇಹೇ ಶಿವಸ್ಯ ಚ ಪರಂ ಇತಿ ಅಂತ ಅರ್ಥ ಬರೆದಿದ್ದಾರೆ. ಅಂತರ್ಯಾಮ್ಯಪೇಕ್ಷೆಯಿಂದ ಇಟ್ಟುಕೊಳ್ಬೇಕು, ಶಕ್ತೇಹೇ ಶಿವಸ್ಯ ಚ ಪರಂ ಅಂತ. ಅಂದ್ರೆ ಶಕ್ತಿ ಅಂದ್ರೆ ಉಮಾದೇವಿ, ಅವಳಿಗಿಂತಲೂ ಶಿವಸ್ಯ ಚ ಶಿವನಿಗಿಂತಲೂ ಉತ್ತಮನಾಗಿರ್ತಕ್ಕಂಥವನು ಶಿವ ಅಂತ.
ಅಲ್ಲಿ ಯಾರು? ಶಿವಾಂತರ್ಯಾಮಿಯಾದ ಶಿವ ಎಂಬ ಹೆಸರಿನ ಭಗವಂತ ಅನ್ನೋ ಅಭಿಪ್ರಾಯ ಬರ್ತದೆ. ಆ ಭಗವಂತ ಶಿವಾಂತರ್ಯಾಮಿಯಾದ, ಈ ಶಿವನ ಅಂತರ್ಯಾಮಿಯಾದ ಶಿವನಾಮಕನಾದ ಭಗವಂತ ಏನಿದ್ದಾನೆ ಅವನು ಉಮಾಗಿಂತಲೂ ಶಿವನಿಗಿಂತಲೂ ಉತ್ತಮ ಅಂತ ತಿಳಿಬೇಕು ಅಂತ. ಇದನ್ನ ಬ್ರಹ್ಮಪುರಾಣದ ವಾಕ್ಯವನ್ನ ಉದಾಹರಿಸಿ ಮಧ್ವಾಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕ್ರಿಯಂತೆ ಸ್ತುತಯೋನ್ಯತ್ರ ತದಂತರ್ಯಾಮ್ಯಪೇಕ್ಷೆಯ ನ ಜೀವೇಶು ಗುಣ ಪೂರ್ಣಾಃ ಯಥಾ ಯೋಗ್ಯಾ ಹಿ ತದ್ಗತಾಃ ಇತಿ ಬ್ರಾಹ್ಮೇ ಅಂತ. ಏನು ಅಂದ್ರೆ, ರುದ್ರಾದಿ ಬೇರೆ ವ್ಯಕ್ತಿಗಳಲ್ಲಿ ಅವರಲ್ಲಿ ಬರದೇ ಇರತಕ್ಕಂತಹ ಉತ್ಕೃಷ್ಟ ಗುಣಗಳನ್ನು ಹೇಳಿ ಏನಾದರೂ ಸ್ತೋತ್ರ ಮಾಡಿದರೆ ಅದನ್ನ ಅವರ ಅಂತರ್ಯಾಮಿಯಾದ ಭಗವಂತನಲ್ಲಿ ಕೂಡಿಸ್ಬೇಕು ಅಂತ ಹೇಳ್ತಾ ಇದೆ ಬ್ರಹ್ಮಪುರಾಣ. ಯಾಕೆ ಅಂದ್ರೆ ರುದ್ರಾದಿ ಜೀವರಲ್ಲಿ ಗುಣಗಳು ಪೂರ್ತಿಯಾಗಿ ಇರೋದಿಲ್ಲ. ನ ಜೀವೇಶು ಗುಣ ಪೂರ್ಣಾಃ. ಹಾಗಾಗಿ ಈ ಸ್ತೋತ್ರವು ಕೇವಲ ಅಂತರ್ಯಾಮಿ ಪರ ಅಂತ ಕರೆಸ್ಕೊಳ್ತದೆ. ಆದ್ದರಿಂದ ಜೀವರ ವಿಷಯದಲ್ಲಿ ಮಾಡುವ ಸ್ತೋತ್ರಗಳನ್ನು ಯಥಾಯೋಗ್ಯವಾದಿ ಅವರವರ ಯೋಗ್ಯತಾನುಸಾರವಾಗಿ ಕೆಲವು ಕಡೆಗೆ ಅಂತರ್ಯಾಮಿ ಮಾತ್ರ ಪರವಾಗಿ, ಕೆಲವು ಕಡೆಗೆ ಜೀವರಲ್ಲಿಯೂ ಆ ಗುಣಗಳು ಕೂಡ್ತಾ ಇದ್ರೆ ಜೀವ ಮತ್ತು ಅಂತರ್ಯಾಮಿ ಉಭಯ ಪರವಾಗಿ ತಿಳಿಬೇಕು ಅಂತ ಬ್ರಹ್ಮಪುರಾಣದಲ್ಲಿ ಹೇಳಿದೆ. ಅದನ್ನ ಮಧ್ವಾಚಾರ್ಯ ನಮಗೆ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಹಾಗಾಗಿ ಶಿವನಲ್ಲಿ ಬರುವಂತಹ ಗುಣಗಳನ್ನ ಶಿವನಲ್ಲಿ ಇಟ್ಟುಕೊಳ್ಳೋಣ, ಶಿವನಲ್ಲಿ ಬರದೇ ಇರತಕ್ಕಂತಹ ಗುಣಗಳನ್ನ ಅಂತರ್ಯಾಮ್ಯಪೇಕ್ಷೆಯ ಭಗವಂತನಲ್ಲಿ ಇಟ್ಟುಕೊಂಡು ಈ ಶ್ಲೋಕಕ್ಕೆ ಮಿಶ್ರ ಸ್ತುತಿ ಅಂತ ಇಟ್ಟುಕೊಂಡು ವ್ಯಾಖ್ಯಾನ ಮಾಡಬೇಕು. ಹಾಗಾದ್ರೆ ಜಾನೇ ತ್ವಾಂ ಈಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋಃ ಶಕ್ತೇಃ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ ಅನ್ನೋ ಈ ಶ್ಲೋಕದ ಅಭಿಪ್ರಾಯ. ಬ್ರಹ್ಮದೇವರು ಶಿವಾಂತರ್ಯಾಮಿಯಾದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಎಲೆ ಶಿವಾಂತರ್ಯಾಮಿಯಾದ ಹರಿಯೇ, ಇಡೀ ಜಗತ್ತಿಗೆ ಮಾತಾಪಿತೃಗಳಾದ ಉಮಾ ಮತ್ತು ಶಿವ ಏನಿದ್ದಾರೆ ಜೀವರು, ಉಮಾದೇವಿ ಮತ್ತು ಶಿವ ಪಾರ್ವತಿ ಶಿವರು, ಅವರಿಗಿಂತಲೂ ಉತ್ತಮ ನೀನು ಗುಣ ಪರಿಪೂರ್ಣನಾಗಿದ್ದಿ. ಸ್ಥಾನಭೇದದಿಂದ ನಿನಗೆ ಭೇದ ಇಲ್ಲ. ಎಲ್ಲ ಸ್ಥಾನಗಳಲ್ಲಿಯೂ ನೀನು ಒಂದೇ ಒಬ್ಬನೇ ಇದ್ದಿದಿ, ಬೇರೆ ಬೇರೆ ಸ್ಥಾನಗಳಲ್ಲಿ ಇರ್ತಿದೆ ಅಷ್ಟೇ. ಆ ಸ್ಥಾನ ಭೇದದಿಂದ ಭೇದ ಇಲ್ಲದೆ ಇರತಕ್ಕಂತಹ ನಿನ್ನನ್ನ ನಾನು ಶಿವನ ಒಳಗೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ ಅಂತಾನೆ. ಜಾನೆ, ಈ ಶಿವನ ಒಳಗೆ ಅಂತಹ ನಿನ್ನನ್ನು ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ ಅಂತ ಎದುರಿಗೆ ಕಾಣುವ ಶಿವನನ್ನ ನೋಡಿ ಬ್ರಹ್ಮದೇವರು ಆ ಶಿವನ ಅಂತರ್ಯಾಮಿಯಾದ ಸಕಲ ಗುಣ ಪರಿಪೂರ್ಣನಾದ ಶಿವನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಜಾನೇ ತ್ವಾಂ ಈಶ ವಿಶ್ವಸ್ಯ ಜಗತೋ ಯೋನಿ ಬೀಜಯೋಃ ಶಕ್ತೇ ಶಿವಸ್ಯ ಚ ಪರಂ ಯತ್ತದ್ ಬ್ರಹ್ಮ ನಿರಂತರಂ ತ್ವಮೇವ ಭಗವನ್ ಏತತ್ ಶಿವಶಕ್ತ್ಯೋ ಸ್ವರೂಪಯೋಃ ವಿಶ್ವಂ ಸೃಜತಿ ಪಾಸ್ಯತ್ಸಿ ಕ್ರೀಡಯೋರ್ಣಪದೋ ಯಥಾ. ಭಗವಂತನೇ ಅಂತ ಬ್ರಹ್ಮದೇವರು ತಮ್ಮ ಸ್ತೋತ್ರವನ್ನು ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಭಗವನ್ ಅಂತ ಸಂಬೋಧನೆ ಮಾಡಿದ್ದಾರೆ. ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಭಗವಂತನೇ, ನೀನೇ ಎಲ್ಲವೂ ಆಗಿದ್ದಿ ಅಂತಾರೆ ಅವರು. ನಿನ್ನ ಅಧೀನರಾದ ಶಿವ ಮತ್ತು ಪಾರ್ವತಿಯರ ಮೂಲಕವಾಗಿ ಲೀಲೆಯಿಂದ ಈ ಪ್ರಪಂಚವನ್ನ ನಿರ್ಮಾಣ ಮಾಡ್ತಿದಿ, ರಕ್ಷಣೆ ಮಾಡ್ತಿದಿ, ಸಂಹಾರವನ್ನೂ ಮಾಡ್ತಿದಿ ಅಂತ. ವಿಶ್ವಂ ಸೃಜಸಿ ಪಾಸ್ಯತ್ಸಿ, ಇದಕ್ಕೆ ದೃಷ್ಟಾಂತವನ್ನ ಕೊಡ್ತಾರೆ ಬ್ರಹ್ಮದೇವರು. ಜೇಡರ ಹುಳ, ಊರ್ಣ ಪದ. ಜೇಡರ ಹುಳ ಅದು ಬಲೆಯನ್ನು ಹಾಕ್ತದೆ, ಆ ಬಲೆಯನ್ನು ನಿರ್ಮಾಣ ಮಾಡ್ತದೆ,
ಆ ಬಲೆಯನ್ನು ರಕ್ಷಣೆ ಮಾಡಿ ಕೊನೆಗೆ ಆ ಬಲೆಯನ್ನು ತಾನೇ ಸಂಹಾರ ಮಾಡ್ತದೆ. ಈ ರೀತಿ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿ ರಕ್ಷಣೆ ಮಾಡಿ ಕೊನೆಗೆ ಸಂಹಾರವನ್ನ ಮಾಡ್ತಾನೆ. ಅದನ್ನ ಜೇಡರ ಹುಳದ ದೃಷ್ಟಾಂತವನ್ನ ಕೊಟ್ಟು ತಿಳಿಸಿಕೊಡ್ತಾ ಇದ್ದಾರೆ ಬ್ರಹ್ಮದೇವರು. ಇಲ್ಲಿ ಭಗವಂತನನ್ನ ಜೇಡರ ಹುಳಿಗೆ ಹೋಲಿಸಿದ್ದಾರೆ. ಪೂರ್ಣ ಪದ ಜೇಡರ ಹುಳ ಅದು ಏನು ಮಾಡ್ತದೆ? ಬಲೆ ಹಾಕ್ತದೆ. ತನ್ನ ಬಾಯಿಂದ ಎಂಜಲನ್ನ ಬಿಟ್ಟು ಆ ಎಂಜಲಿನಿಂದಲೇ ಬಲೆಯನ್ನ ಸೃಷ್ಟಿ ಮಾಡ್ತದೆ. ಆ ಬಲೆಯಲ್ಲಿ ಬರುವ ಎಲ್ಲ ಹುಳಗಳನ್ನ ಇಟ್ಟುಕೊಂಡು ಆ ಬಲೆಯನ್ನ ರಕ್ಷಣೆ ಮಾಡಿಕೊಂಡು ಆಮೇಲೆ ಕೊನೆಗೆ ಆ ಬಲೆಯನ್ನು ತಾನೇ ನುಂಗಿ ಬಿಡ್ತದೆ. ಹೀಗೆ ತನ್ನಿಂದ ಬಂದ ಆ ಬಲೆ ತಾನೇ ಅದನ್ನ ನುಂಗುತ್ತದೆ. ಇದು ಉಪನಿಷತ್ತಿನಲ್ಲಿ ಕೊಟ್ಟಂತಹ ಒಂದು ದೃಷ್ಟಾಂತ. ಯಥೋರ್ಣನಾಭಿಸೃಜತೆ ಗೃಹತೆ ವಾ ಅಂತ ಊರ್ಣನಾಭಿಯ ದೃಷ್ಟಾಂತವನ್ನ ನಮಗೆ ಉಪನಿಷತ್ತೇ ಕೊಟ್ಟಿದೆ. ಅದನ್ನ ಇಟ್ಟುಕೊಂಡು ಇಲ್ಲಿ ಭಗವಂತ ಈ ರೀತಿ ಪೂರ್ಣನಾಭಿಯಂತೆ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಮಧ್ಯದಲ್ಲಿ ಕ್ರೀಡೆ ಮಾಡ್ತಾನೆ, ಕ್ರೀಡತಿ, ಆಮೇಲೆ ಅತ್ತಿ ಅದನ್ನ ಸಂಹಾರವೂ ಮಾಡ್ತಾನೆ. ಸೃಜಸಿ, ಪಾಸಿ, ಅತ್ಸಿ ಅಂತ ಮೂರು. ಸೃಷ್ಟಿ ಮಾಡೋದು, ರಕ್ಷಣೆ ಮಾಡೋದು, ಆಮೇಲೆ ಸಂಹಾರ ಮಾಡೋದು ಅಂತ. ಇಲ್ಲಿ ಶಿವಶಕ್ತಿಯೋಹೋ ಅಂತಿದೆ. ಭಗವನ್ ಏತತ್ ಶಿವಶಕ್ತಿಯೋಹೋ ಸ್ವರೂಪಯೋಹೋ ಅಂತ. ಅಂದ್ರೆ ಶಿವ ಮತ್ತು ಪಾರ್ವತಿಯರು ಭಗವಂತನ ಸ್ವರೂಪರೇ ಆಗಿದ್ದಾರೆ ಅಂತ ಮೇಲೆ ಹೇಳಿದಂತೆ ಕಾಣಿಸ್ತದೆ. ಶಿವಶಕ್ತಿಯೋಹೋ ಸ್ವರೂಪಯೋಹೋ ವಿಶ್ವಂ ಸೃಜಸಿ ಪಾಸಿ ಅತ್ಸಿ ಅಂತ. ಶಿವ ಮತ್ತು ಪಾರ್ವತಿಯರ ಸ್ವರೂಪರಾದಂತಹ ನೀವು ಈ ರೀತಿ ಮಾಡ್ತೀರಿ ಅಂತ. ಆದರೆ ಹಿಂದಿನ ಶ್ಲೋಕದಲ್ಲಿ ಶಕ್ತೇಹೇ ಶಿವಸ್ಯ ಚ ಪರಂ ಅಂತ ಹೇಳಿದ್ದಾರೆ, ಶಿವಪಾರ್ವತಿಯರಿಗಿಂತಲೂ ಉತ್ತಮ ಅಂತ. ಇಲ್ಲಿ ಶಿವಶಕ್ತಿಯೋಹೋ ಸ್ವರೂಪಯೋಹೋ ಅಂತ ಹೇಳಿದಾಗ ಆ ಶಿವಪಾರ್ವತಿಯರ ಸ್ವರೂಪನೇ ಆಗಿದ್ದಾನೆ ಭಗವಂತ ಅಂತ ಅರ್ಥ ಮಾಡಿದರೆ ಪೂರ್ವಾಪರ ವಿರೋಧ ಬರ್ತದೆ. ಹಿಂದಿನ ಶ್ಲೋಕದಲ್ಲಿ ಶಿವಪಾರ್ವತಿಯರಿಗಿಂತಲೂ ಪರಂ ಉತ್ತಮ ಅಂತ ಹೇಳೋದು, ಈ ಶ್ಲೋಕದಲ್ಲಿ ಶಿವಪಾರ್ವತಿಯರ ಸ್ವರೂಪ ಅಂತ ಹೇಳೋದು, ಎರಡಕ್ಕೂ ವಿರೋಧ ಬಂತು. ತ್ವಮೇವ ಭಗವನ್ ಏತತ್ ಅಂತ, ಈ ವಿಶ್ವ ಎಲ್ಲ ನೀನೇ ಅಂತ ಭಗವಂತನಲ್ಲಿ ಸರ್ವಾಭೇದವನ್ನೂ ಹೇಳಿದಂತೆ ಕಾಣಿಸ್ತದೆ. ಅಂದ್ರೆ ಈ ಜಗತ್ತು ಜಡಾತ್ಮಕವಾದದ್ದು, ಈ ಜಡವಾದಂತಹ ಜಗತ್ತು ಕೂಡ ನೀನೇ ಆಗಿದ್ದಿ ಅಂತ ಹೇಳಿದಂತೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ತ್ವಮೇವ ಏತತ್, ಎಲ್ಲವೂ ನೀನೇ ಅಂತ ಸರ್ವಾಭೇದ ಬಂದರೆ ಈ ಜಗತ್ತಿನಲ್ಲಿರುವ ಎಲ್ಲಾ ದೋಷಗಳು ಅವನಲ್ಲಿ ಬರಬೇಕಾದಿತ್ತು. ಒಂದು. ಇನ್ನೊಂದು, ಅಭೇದ ಅಂತನ್ನೋದು ಪ್ರಮಾಣಗಳಿಂದ ಬಾಧಿತವಾಗಿದೆ. ಅನೇಕ ಪ್ರಮಾಣಗಳ ವಿರೋಧನೂ ಕೂಡ ಬರ್ತದೆ. ಹಾಗಾಗಿ ಇಲ್ಲಿ ಎಲ್ಲ ವ್ಯಾಖ್ಯಾನಕಾರರು ಕೂಡ ಸ್ವರೂಪಯೋಹೋ ಅನ್ನೋ ಪಾಠವನ್ನ ಒಪ್ಪಿಕೊಂಡಿದ್ದಾರೆ. ಕೆಲವರು ಸ್ವರೂಪಯೋಹೋ ಎಂಬ ಪಾಠವನ್ನು ಇಟ್ಟುಕೊಂಡಿದ್ದಾರೆ. ಸ್ವರೂಪಯೋಹೋ ಅನ್ನೋದರ ಬದಲು ಸ್ವರೂಪಯೋಹೋ ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ಸ್ವರೂಪ ಅಂದ್ರೆ ತನ್ನ ಅಂಶ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅಂಶ ಅಂದ್ರೆ ಅಭಿನ್ನವಾದ ಅಂಶ ಅಂತಾನೆ ಅಭಿಪ್ರಾಯ. ಆವಾಗ ಅಭೇದ ಪ್ರಯುಕ್ತವಾದ ದೋಷ ಆವಾಗಲೂ ಬಂದೇ ಬರ್ತದೆ. ಅಭೇದವನ್ನು ಒಪ್ಪಿಬಿಟ್ರೆ ಏನೊಂದು ದೋಷ ಬರಬೇಕು, ಆ ದೋಷ ತನ್ನ ಅಭಿನ್ನವಾದ ಅಂಶ ಅಂತ ಇಟ್ಟುಕೊಂಡ್ರೂ ಕೂಡ ಆ ಒಂದು ದೋಷ ಬಂದೇ ಬರ್ತದೆ. ವೀರರಾಘ ವ್ಯಾಖ್ಯಾನದಲ್ಲಿ ಚೇತನಾಚೇತನ ಶರೀರಿಯಾದ ಪರಮಾತ್ಮ ಎಂಬ ವಿಶಿಷ್ಟ ಪದಾರ್ಥದಲ್ಲಿ ವಿಶೇಷಣವಾಗಿ ಇರೋದರಿಂದ ಶಿವಪಾರ್ವತಿಯರು ಅಂಶ ಅಂತ ಕರೆಸ್ಕೊಳ್ತಾರೆ ಹೊರತು ವಿಶೇಷನಾದ ಪರಮಾತ್ಮನ ಅಂಶರಲ್ಲ ಅಂತ ವ್ಯಾಖ್ಯಾನ ಮಾಡ್ತಾರೆ. ಆದರೂ ಶರೀರದಲ್ಲಿ ಇರುವ ದೋಷದಿಂದ ಶರೀರಿಯಲ್ಲಿಯೂ ದೋಷ ಬರೋದರಿಂದ ಪರಮಾತ್ಮನಿಗೆ ದೋಷ ಪ್ರಸಕ್ತಿ ಇದ್ದೇ ಇದೆ.
ಆ ರೀತಿ ಅವರು ವ್ಯಾಖ್ಯಾನ ಮಾಡಿ ಹೇಳಿದರೂ ಕೂಡ. ಆದ್ರಿಂದ ಇಲ್ಲಿ ಸ್ವರೂಪ ಅಂತನ್ನೋ ಶಬ್ದಕ್ಕೆ ಅಧೀನ ಅನ್ನೋ ಅರ್ಥ ಇಟ್ಟುಕೊಳ್ಬೇಕು. ಇದನ್ನ ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಸ್ವರೂಪ ಅಂತಂದ್ರೆ ಅಧೀನ ಅಂತ. ಅಂದ್ರೆ ನಿನ್ನ ಅಧೀನರಾಗಿರ್ತಕ್ಕಂತಹ ಶಿವಪಾರ್ವತಿಯರೇನಿದ್ದಾರೆ ಅವರ ಮೂಲಕವಾಗಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನ ನೀನು ಮಾಡ್ತಿದ್ದೀ ಅಂತ ಅಭಿಪ್ರಾಯ. ಅಲ್ಲ, ಸ್ವರೂಪ ಅನ್ನೋ ಶಬ್ದಕ್ಕೆ ಅಧೀನ ಅನ್ನೋ ಅರ್ಥ ಎಲ್ಲಿಂದ ಬರ್ತದೆ? ಅದನ್ನು ಹೇಗೆ ಅಷ್ಟು ಕಷ್ಟಪಟ್ಟು ಯಾಕೆ ಕಲ್ಪನೆ ಮಾಡ್ತೀರಿ ಅಂತಂದ್ರೆ ಕಷ್ಟ ಏನೂ ಇಲ್ಲ. ಸ್ವರೂಪ ಶಬ್ದಕ್ಕೆ ಅಧೀನ ಅನ್ನೋ ಅರ್ಥವನ್ನ ತತ್ವನಿರ್ಣಯ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನ ನಮಗೆ ತೋರಿಸಿಕೊಡ್ತಾರೆ ಮಧ್ವಾಚಾರ್ಯ. ತದ್ವಶತ್ವಾತ್ ಸ್ವರೂಪಂತೋ ವಿಷ್ಣೋ ಸರ್ವಮುದೀರ್ಯತೆ ಸ್ವರೂಪಂ ಸಚ ಸರ್ವತ್ರ ಬಿಂಬತ್ವಾದೇವ ತೂಚ್ಯತೆ ಸಾಕ್ಷಾತ್ ಸ್ವರೂಪಂ ಮತ್ಸ್ಯಾದ್ಯಾಹ ವಿಷ್ಣೋರ್ನಾನ್ಯತ್ ಕಥಂಚನ ತಸ್ಮಾದನ್ಯಗತಾ ದೋಷಾಃ ನ ತಸ್ಮಿನ್ ಪುರುಷೋತ್ತಮೇ ಇತಿ ತತ್ವನಿರ್ಣಯೇ. ಎಲ್ಲವೂ ವಿಷ್ಣುವಿನ ಅಧೀನವಾದ್ದರಿಂದ ವಿಷ್ಣುವಿನ ಸ್ವರೂಪ ಎಂಬುದಾಗಿ ಕರೆಸಿಕೊಳ್ಳುತ್ತದೆ. ಮತ್ತೆ ಎಲ್ಲದಕ್ಕೂ ವಿಷ್ಣು ಬಿಂಬರೂಪನಾದ್ದರಿಂದಲೇನೆ ಎಲ್ಲದರ ಸ್ವರೂಪ ವಿಷ್ಣು ಅಂತ ಹೇಳೋದುಂಟು. ಈ ಎರಡು ಕಾರಣಗಳಿಂದ ಎಲ್ಲವನ್ನೂ ವಿಷ್ಣು ಅಂತ ಹೇಳ್ತಾರೆ. ಒಂದು, ಎಲ್ಲದಕ್ಕೂ ಅವನು ಬಿಂಬರೂಪಿಯಾಗಿದ್ದಾನೆ. ಇನ್ನು ಎಲ್ಲವೂ ಅವನ ಅಧೀನ. ತದ್ವಶತ್ವಾತ್ ಸ್ವರೂಪಂತು ವಿಷ್ಣೋ ಸರ್ವಮುದೀರ್ಯತೆ ಬಿಂಬತ್ವಾದೇವತು ಉಚ್ಯತೆ ಸರ್ವತ್ರ ಸ್ವರೂಪಂ ಇತಿ. ಮುಖ್ಯವಾಗಿ ಸಾಕ್ಷಾತ್ ಸ್ವರೂಪಂ ಮತ್ಸ್ಯಾದ್ಯಾಹ, ವಿಷ್ಣುವಿಗೆ ಮತ್ಸ್ಯ ಕೂರ್ಮ ಮೊದಲಾದ ಅವತಾರಗಳೇನಿದ್ದಾವೆ ಅವೇ ಸ್ವರೂಪ ಹೊರತು ಬ್ರಹ್ಮರುದ್ರಾದಿ ಬೇರೆ ಪ್ರಪಂಚ ಸರ್ವಥಾ ಅವನಿಗೆ ಮುಖ್ಯ ಸ್ವರೂಪವಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬ್ರಹ್ಮರುದ್ರಾದಿ ಬೇರೆ ಜೀವರ ದೋಷಗಳು ಆ ಪುರುಷೋತ್ತಮನಾದ ಭಗವಂತನಲ್ಲಿ ಬರಲಿಕ್ಕೆ ಪ್ರಸಕ್ತಿ ಇಲ್ಲ ಅಂತ ಈ ರೀತಿ ತತ್ವನಿರ್ಣಯ ಅನ್ನೋ ಗ್ರಂಥ ತಿಳಿಸಿಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ಸ್ವರೂಪ ಅಂತಂದ ಹೇಳಿದ್ದು ಅವನ ಅಧೀನ ಅನ್ನೋ ಅರ್ಥದಲ್ಲಿ. ಹಾಗಾಗಿ ನಿನ್ನ ಅಧೀನವಾದ ಎಲೆ ಭಗವಂತನೇ, ನಿನ್ನ ಅಧೀನರಾದ ಶಿವ ಮತ್ತು ಪಾರ್ವತಿಯರ ಮೂಲಕ ನೀನು ಲೀಲೆಯಿಂದ ಈ ಪ್ರಪಂಚದ ಸೃಷ್ಟಿ, ರಕ್ಷಣೆ ಮತ್ತು ಸಂಹಾರ ಅದನ್ನ ನೀನು ಮಾಡ್ತಾ ಇದ್ದೀ. ಹೇಗೆ ಅಂದ್ರೆ ಯಥಾ ಪೂರ್ಣನಾಭಿಹಿ, ಆ ಜೇಡರ ಹುಳ ಹೇಗೆ ಈ ಜಗತ್ತನ್ನ ಸೃಷ್ಟಿ ಮಾಡಿ ಅದನ್ನ ಬಲೆಯನ್ನ ನಿರ್ಮಾಣ ಮಾಡಿ ರಕ್ಷಣೆ ಮಾಡಿ ಅದನ್ನ ಮತ್ತೆ ಹೇಗೆ ಸಂಹಾರ ಮಾಡ್ತದೋ ಹಾಗೆ ಅಂತ. ಇಲ್ಲಿ ಕೆಲವು ವಾದಿಗಳು ಪೂರ್ಣನಾಭಿ ದೃಷ್ಟಾಂತವನ್ನ ಕೊಟ್ಟಿದ್ದರಿಂದ ಅದು ತನ್ನ ಹೊಟ್ಟೆಯಿಂದಲೇ ತಾನು ತನ್ನ ಎಂಜಲನ್ನ ಆ ಎಂಜಲಿನಿಂದ ಇದನ್ನು ಮಾಡ್ತದೆ, ಬಲೆ ಮಾಡ್ತದೆ. ಹಾಗಾಗಿ ಭಗವಂತ ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಎರಡೂ ಆಗಿದ್ದಾನೆ ಅಂತ ಕೆಲವು ವ್ಯಾಖ್ಯಾನಕಾರ ಹೇಳ್ತಾರೆ. ಉಪಾದಾನ ಕಾರಣನೂ ಹೌದು, ನಿಮಿತ್ತ ಕಾರಣನೂ ಹೌದು ಅಂತ. ಜೇಡರ ಹುಳಿನ ದೃಷ್ಟಾಂತದಿಂದ ಇದು ಸ್ಪಷ್ಟವಾಗ್ತದೆ ಅಂತ ಹೇಳುತ್ತಾರೆ. ಜೇಡರ ಹುಳು ತನ್ನ ಎಂಜಲಿನಿಂದಲೇ ತಾನು ಅದನ್ನ ಸೃಷ್ಟಿ ಮಾಡುತ್ತೆ. ಆದ್ರಿಂದ ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಅವನೇ, ಯಾಕೆಂದ್ರೆ ಅದು ತನ್ನದೇ ಎಂಜಲು ಅಂತ. ಆದರೆ ವಸ್ತುತಃ ಭಗವಂತ ಜಗತ್ತಿಗೆ ಕೇವಲ ನಿಮಿತ್ತ ಕಾರಣ ಹೊರತು ಉಪಾದಾನ ಕಾರಣ ಅಲ್ಲ. ಅಂದ್ರೆ ಈ ಜಗತ್ತಿನ ಕರ್ತ ಅವನು ಹೊರತು ತಾನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ದಲ್ಲ. ತಾನೇ ಜಗತ್ತಾಗಿ ಪರಿಣಾಮವನ್ನು ಹೊಂದಿದ್ರೆ ಅದನ್ನ ಉಪಾದಾನ ಕಾರಣ ಅಂತ ಹೇಳಬೇಕು, ಅದಲ್ಲ. ಹಾಗೆ ಹೇಳಿಬಿಟ್ರೆ ಇಡೀ ಜಗತ್ತಿನ ದೋಷಗಳೆಲ್ಲ ಅದು ಭಗವಂತನದ್ದೇ ಅಂತ ಆಗಲಿಕ್ಕೆ ಸಾಧ್ಯತೆ ಇದೆ, ಉಪಾದಾನ ಕಾರಣ ಅಂತ ಒಪ್ಪಿದ್ರೆ. ಹಾಗಾಗಿ ಅವನು ಉಪಾದಾನ ಕಾರಣ ಅಲ್ಲ, ಕೇವಲ ನಿಮಿತ್ತ ಕಾರಣ. ಪ್ರಕೃತಿ ಉಪಾದಾನ ಕಾರಣ. ಜೇಡರ ಹುಳು ತನ್ನ ಹೊಟ್ಟೆ ಒಳಗಿನ ವಸ್ತುವನ್ನ ಹೊರಗೆ ಹಾಕ್ತದೆ. ಆ ವಸ್ತುವನ್ನ ಆ ಹುಳುವಿನ ಪರಿಣಾಮ ಅಂತ ಯಾರೂ ಕರೆಯೋದಿಲ್ಲ. ತನ್ನ ಹೊಟ್ಟೆ ಒಳಗೆ ಇದ್ದ ತನ್ನ ಎಂಜಲನ್ನ ಹೊರಗೆ ಹಾಕಿ ಅದರಿಂದ ಆ ಬಲೆಯನ್ನು ನಿರ್ಮಾಣ ಮಾಡಿ ಆಮೇಲೆ ಮತ್ತೆ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಳ್ತದೆ. ಹಾಗೆ ಭಗವಂತನು ಕೂಡ ತನ್ನ ಉದರದ ಒಳಗೆ ಸೂಕ್ಷ್ಮ ರೂಪದಿಂದ ಇದ್ದ ಪ್ರಕೃತಿಯನ್ನ, ಆ ಪ್ರಕೃತಿ ರೂಪದಿಂದ ಇದ್ದ ಪ್ರಪಂಚವನ್ನ ಸ್ಥೂಲವಾಗಿ ಹೊರಗೆ ಹಾಕ್ತಾನೆ, ಪ್ರಪಂಚ ಸೃಷ್ಟಿ ಮಾಡ್ತಾನೆ.
ತಿರುಗಿ ಸೂಕ್ಷ್ಮ ರೂಪದಲ್ಲಿ ತನ್ನ ಉದರದ ಒಳಗೆ ಸೇರಿಸ್ಕೊಳ್ತಾನೆ. ಇದೇ ಸಂಹಾರ. ಈ ಒಂದು ಅಭಿಪ್ರಾಯದಲ್ಲಿ ಜೇಡರ ಹುಳುವಿನ ದೃಷ್ಟಾಂತದ ಅಭಿಪ್ರಾಯವನ್ನು ಕೊಟ್ಟಿದ್ದೇ ಹೊರತು ನಿಮಿತ್ತ ಉಪಾದಾನ ಕಾರಣ ಅಂತ ಇಟ್ಟುಕೊಳ್ಳಬಾರದು. ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣನಾಗಿದ್ದಾನೆ ಅಂತ ಇಟ್ಟುಕೊಳ್ಬೇಕು. ಹೀಗೆ ತ್ವಮೇವ ಭಗವನ್ ಏತತ್ ಶಿವಶಕ್ತ್ಯೋ ಸ್ವರೂಪಯೋಃ ವಿಶ್ವಂ ಸೃಜಸಿ ಪಾತ್ಯತ್ಸಿ ಕ್ರೀಡಯೋರ್ಣಪದೋ ಯಥಾ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಹರಯೇ ನಮಃ.